ಎಲ್ಲರಿಗೂ ನಮಸ್ಕಾರ. ನಮ್ಮ ಮನೆಯಲ್ಲಿ ವೈಕುಂಠ ಏಕಾದಶಿ ಪಾರಣೆ ನಾವು ಈ ರೀತಿ ಮಾಡಿದ್ವಿ. ಇದು ಸುಂಡೆಕಾಯಿ, ಬೆಟ್ಟದ ನೆಲ್ಲಿಕಾಯಿ, ಅಗಸೆ ಸೊಪ್ಪು, ಈ ಮೂರು ಇರಲೇಬೇಕು ಪಾರಣೆಗೆ. ಇದು ಬಂದು ಸುಂಡೆಕಾಯಿ ಗ್ರೇವಿ, ತೊಕ್ಕು ಅಂತಾರೆ, ಸುಂಡೆಕಾಯಿ ತೊಕ್ಕು. ನಾವು ಉಪವಾಸ ಇರೋದ್ರಿಂದ ನಮ್ಮ ಕರುಳಿಗೆ ತುಂಬಾ ಒಳ್ಳೆಯದು ಸುಂಡೆಕಾಯಿ ತೊಕ್ಕು, ಅಗಸೆ ಸೊಪ್ಪು, ಬೆಟ್ಟದ ನೆಲ್ಲಿಕಾಯಿ. ಅದರಿಂದ ನೀವು ಅಡುಗೆ ಮಾಡಿ ಸೇವಿಸಲೇಬೇಕು. ನಮ್ಮ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಇದು ಅಗಸೆ ಸೊಪ್ಪು, ಹೆಸರು ಕಾಳು ಅಗಸೆ ಸೊಪ್ಪು ಪಲ್ಯ ತುಂಬಾ ರುಚಿಯಾಗಿರುತ್ತೆ. ನೀವು ಇದೇ ಥರ ವೈಕುಂಠ ಏಕಾದಶಿ ಪಾರಣೆ ಮಾಡಿದರೆ ಕಮೆಂಟ್ ಮಾಡಿ. ನಿಮ್ಮ ಮನೆ ದೇವರು ಯಾವುದು ಅಂತ. ನಮ್ಮ ಮನೆ ದೇವರು ಬಂದು ಶ್ರೀನಿವಾಸ, ನಾರಾಯಣ, ಗೋವಿಂದ. ಇದು ಬೆಟ್ಟದ ನೆಲ್ಲಿಕಾಯಿ ತೊಕ್ಕು ಗ್ರೇವಿ ಅಂತಾರೆ. ಇದು ಯಾವುದಕ್ಕೂ ಈರುಳ್ಳಿ ಬೆಳ್ಳುಳ್ಳಿ ಸೇರಿಸದೆ ಅಡುಗೆ ಮಾಡಿರೋದು. ಬೆಳಗಿನ ಜಾವ 4 ಗಂಟೆಗೆ ಅಡುಗೆ ಮಾಡಿದ್ದು, 6 ಗಂಟೆಗೆಲ್ಲ ಮುಗೀತು ಪೂಜೆ. ವರ್ಷ ನಾವು ಇದೇ ಥರ ವೈಕುಂಠ ಏಕಾದಶಿ ಪಾರಣೆಗೆ ಇದೇ ಥರ ನಮ್ಮ ಮನೇಲಿ ಅಡುಗೆ ಮಾಡೋದು. ತುಂಬಾ ರುಚಿಯಾಗಿರುತ್ತೆ. ನೀವು ಅಷ್ಟೇ ವೈಕುಂಠ ಏಕಾದಶಿ ಉಪವಾಸ ಅಲ್ಲ, ತಿಂಗಳಿಗೆ ಬರೋ ಏಕಾದಶಿಗಳಲ್ಲೆಲ್ಲ ನೀವು ಇದೇ ಥರ ನೀವು ಉಪವಾಸ ಇದ್ದೀರಾ ಅಂದರೆ ಈ ಥರ ಅಡುಗೆ ಮಾಡ್ಕೊಂಡು ತಿನ್ನಿ. ತುಂಬಾ ಆರೋಗ್ಯಕ್ಕೂ ಒಳ್ಳೆಯದು. ಇಲ್ಲಿ ನಾನು ಕೋಸಂಬರಿ ಮಾಡ್ಕೊಂಡಿದ್ದೀನಿ, ಹೆಸರುಬೇಳೆ ಕೋಸಂಬರಿ. ಇದು ಬಾಳೆಕಾಯಿ ಪಲ್ಯ ಮಾಡಿದ್ದೀನಿ. ಇದೆಲ್ಲ ನಮ್ಮ ಶ್ರೀನಿವಾಸ ನಾರಾಯಣನಿಗೆ ತುಂಬಾ ಇಷ್ಟ. ಇದು ಸುಂಡೆಕಾಯಿ ತೊಕ್ಕು, ಅದು ಬೆಟ್ಟದ ನೆಲ್ಲಿಕಾಯಿ ತೊಕ್ಕು. ಇದು ಹೆಸರುಬೇಳೆ ಒಗ್ಗರಣೆ ಕೊಟ್ಟಿರೋದು. ನಮ್ಮ ಗೋವಿಂದನಿಗೆ ಈ ರೀತಿ ಹೆಸರುಬೇಳೆ ತುಪ್ಪ ಒಗ್ಗರಣೆ ಕೊಟ್ಟಿದ್ರೆ ತುಂಬಾ ಇಷ್ಟ. ಯಾರು ವೆಂಕಟರಮಣ ದೇವರು ಇರ್ತಿರಲ್ಲ, ನಿಮ್ಮ ಮನೆ ದೇವರು ಯಾವುದು? ವೆಂಕಟರಮಣ ಸ್ವಾಮಿನ, ನಾರಾಯಣನ, ಶ್ರೀನಿವಾಸನ, ವಿಷ್ಣುನ ಕಮೆಂಟ್ ಮಾಡಿ. ಹಪ್ಪಳ, ಇದು ಅಗಸೆ ಸೊಪ್ಪಿನ ಪಲ್ಯ, ನುಗ್ಗೆಕಾಯಿ ಸಾಂಬಾರು. ಇದು ಯಾವುದಕ್ಕೂ ಈರುಳ್ಳಿ ಬೆಳ್ಳುಳ್ಳಿ ಸೇರಿಸೋಂಗಿಲ್ಲ. ನಮ್ಮ ಶ್ರೀನಿವಾಸ ನಾರಾಯಣನಿಗೆ ಸೇರಿಸೋಂಗಿಲ್ಲ. ನಿಮ್ಮ ದೇವ್ರಿಗೆ ಸೇರಿಸ್ಬೋದಾ ಅಂತ ಕಮೆಂಟ್ ಮಾಡಿ. ಇದು ವೈಟ್ ರೈಸು, ಇದು ನೆಲ್ಲಿಕಾಯಿ ತೊಕ್ಕು, ಅದು ಹುಣಸೆ ಗೊಜ್ಜಲ್ಲಿ ಪುಳಿಯೋಗರೆ. ಇದು ಹೆಸರುಬೇಳೆ ಅಕ್ಕಿ ಹಾಕಿ ಪೊಂಗಲು. ಹೆಸರುಬೇಳೆ ಜಾಸ್ತಿ ಹಾಕಿ ಅಕ್ಕಿ ಕಡಿಮೆ ಮಾಡಿ ಪೊಂಗಲ್ ಮಾಡ್ಕೊಂಡಿರೋದು. ಕೋಕೋನಟ್ ರೈಸು, ಲೆಮನ್ ರೈಸು. ಕೋಕೋನಟ್ ರೈಸು ನಮ್ಮ ಶ್ರೀನಿವಾಸನಿಗೆ ತುಂಬಾ ಇಷ್ಟ. ನೀವು ಇದೇ ಥರ ವೈಕುಂಠ ಏಕಾದಶಿ ಪಾರಣೆಗೆ ಈ ರೀತಿಯೇ ಅಡುಗೆ ಮಾಡಿದ್ದೀರಾ ಏನು ಅಂತ ಕಮೆಂಟ್ ಮಾಡಿ ಹೇಳಿ. ನಾವು ಪ್ರತಿ ವರ್ಷ ಇದೇ ಥರ ಮಾಡೋದು. ವೈಕುಂಠ ಏಕಾದಶಿಗೆ ಉಪವಾಸ ಇದ್ದು ಮಾರನೇ ದಿನ ಪಾರಣೆ ಮಾಡ್ತೀವಿ. ಆಗ ನಾವು ಇದೇ ಥರ ಅಡುಗೆ ಮಾಡಿ ಶ್ರೀನಿವಾಸ ನಾರಾಯಣನಿಗೆ ಬಡಿಸಿ ನಾವು ಪ್ರಸಾದ ಸ್ವೀಕರಿಸೋದು. ನೋಡಿ, ಈ ರೀತಿ ಪೂಜೆ ಮಾಡಿದ್ದು 6 ಗಂಟೆ ಒಳಗಡೆ ನಮ್ಮ ಪೂಜೆ ಮುಗೀತು. ಎಲ್ಲರಿಗೂ ನಮಸ್ಕಾರ.